ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕ್ತಿದೆ ನಿನ್ನಮ್ಮನೆ ಉಪ್ತಿಂದು ಕಾಳಿಂಗನ್ ಮನೆಗೆ ನಿಯತ್ತಾಗಿದ್ಯಾ ಅಂತ. ಅಯ್ಯೋ ಖಂಡಿತ ಇಲ್ಲ ರುಕ್ಮಿಣಿ ಅವರೇ. ಸಾಕ್ ಮುಚ್ಚ ಬಾಯಿ. ಈ ಮನೇಲಿ ಒಂದ್ ಸಣ್ಣ ಘಟನೆ ನಡೆದ್ರು ಎಲ್ರಿಗಿಂತ ಮುಂಚೆ ಆ ಶಿವಾನಿ ಇಲ್ಲಿರ್ತಾ ಇದ್ಲು. ಇದ್ ಹೇಗಪ್ಪ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಆದ್ರೆ ನೀನ್ ಅವಳಿಗೋಸ್ಕರ ಒಂದ್ ನ್ಯೂಸ್ ಚಾನಲ್ ಈ ಮನೇಲಿ ಓಪನ್ ಮಾಡ್ಕೊಂಡು ಕೂತಿದ್ಯಾ ಅನ್ನೋದು ನನಗೆ ಗೊತ್ತೇ ಆಗಿಲ್ಲ. ಅಯ್ಯಯ್ಯೋ ರುಕ್ಮಿಣಿ ಅವರೇ, ನೀವ್ ನಿಜವಾಗ್ಲೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದೀರಾ. ತಪ್ಪು ಮಾಡ್ತಿರೋದಕ್ಕೆ ತಪ್ಪು ತಿಳ್ಕೊತಾ ಇರೋದು. ಆ ಮಂತ್ರವಾದಿ ಮನೆಗ್ ಬಂದಾಗ ನಾನ್ ನಿನ್ನನ್ನು ಗಮನಿಸ್ತಾ ಇದ್ದೆ, ಆ ಶಿವಾನಿನೂ ಗಮನಿಸ್ತಾ ಇದ್ದೆ. ಆದ್ರೆ ಇವಾಗ ನಂಗೆಲ್ಲ ಅರ್ಥ ಆಗ್ತಿದೆ. ಅವಳು ಹಾಕೋ ಎಂಜ್ಲಗಾಸಿಗೆ ನೀನೇ ಮಾಡ್ಕೋಬಿಟ್ಟಿದ್ಯಲ್ಲೋ. ಅಯ್ಯಯ್ಯೋ ಹಾಗೇನೂ ಇಲ್ಲ ರುಕ್ಮಿಣಿ ಅವರೇ. ಸಾಕ್ ಮುಚ್ಚ ಬಾಯಿ. ಈ ಮನೇಲಿ ತಿಂತಿರೋ ಅನ್ನದ್ಮೇಲೆ ಆಣೆ ಮಾಡಿ ಹೇಳು, ಆ ಮಂತ್ರವಾದಿನ ಕರೆಸ್ತೋರು ನೀವೇ ತಾನೇ? ಹೌದು, ಇದೆಲ್ಲ ಆ ಶಿವಾನಿದೆ ಪ್ಲಾನು. ಅದು ಒಂದೇ ಅಲ್ಲ, ಸುರಭಿನ ಹೊರಗಡೆ ಕಳ್ಸೋದಿಕ್ಕೆ ಏನೇನೆಲ್ಲ ಪಿತೂರೆಲ್ಲ ನಡೀತೋ ಅದ್ರೆಲ್ಲದ್ರ ಹಿಂದೆ ಶಿವಾನಿ ಇದ್ದಾಳೆ. ನಾಚಿಕೆ ಆಗಲ್ವಾ ನಿಂಗೆ ಇದನ್ನೆಲ್ಲ ಹೇಳಕ್ಕೆ? ಇಷ್ಟಕ್ಕೂ ಅವಳಿಗೆ ಯಾಕೋಬೇಕು ಇದೆಲ್ಲ? ನೀನ್ ಯಾಕೋ ಹೋಗಿ ಹೋಗಿ ಅವಳ ಕೈಗೊಂಬೆ ಆಗಿದ್ಯಾ? ಈ ಮನೇಲಿ ಏನೋ ಕಮ್ಮಿ ಆಗಿತ್ತು ನಿನಗೆ? ನೀನು ರುಕ್ಮಿಣಿ ಅವರೇ, ನಾನು ಈ ಮನೆ ಅನ್ನದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಈ ಮನೆಗೆ ಯಾವತ್ತೂ ದ್ರೋಹ ಬಗ್ಗೆ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ಆ ಹುಡುಗಿಯಿಂದ ಈ ಮನೆಯವ್ರಿಗೆ ತೊಂದರೆ ಆಗ್ತಿದೆ, ಅವಳಿಂದ ಎಲ್ರೂ ನೆಮ್ಮದಿ ಹಾಳಾಗ್ತಿದೆ ಅಂತ ನಂಗೆ ತುಂಬಾ ಬೇಜಾರಿತ್ತು. ಆ ಶಿವಾನಿ ಅವ್ರು ಕೂಡ ನಮ್ ಚಿಕ್ಕ ಯಜಮಾನ್ರಿಗೆ ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಹಾಗಾಗಿ ನಾನು ಅವ್ರ ಜೊತೆ ಕೈ ಜೋಡಿಸ್ಬೇಕಾಗಿತ್ತು. ಖಂಡಿತ ನಮಗ್ ಬೇರೆ ಏನು ಕೆಟ್ಟ ಉದ್ದೇಶ ಇರ್ಲಿಲ್ಲ ರುಕ್ಮಿಣಿ ಅವರೇ. ಬುದ್ಧಿವಂತರಲ್ಲ ನಿನ್ನಂತ ದಡ್ರನೆ ಕಣ ಯೂಸ್ ಮಾಡ್ಕೊಳ್ಳೋದು. ಇದೇ ಕೊನೆ ಕೃಷ್ಣ. ಇನ್ನೊಂದು ಸರಿ ಈ ತಪ್ಪೇನಾದ್ರೂ ರಿಪೀಟ್ ಆದ್ರೆ ನೀನು ಮತ್ತೆ ಆ ಶಿವಾನಿ ಪಂಚಾಯ್ತಿ ಕಟ್ಟೆಲ್ಲಿ ಎತ್ಕೋಬೇಕಾಗತ್ತೆ. ಛೇ, ನಿನ್ನಿಂದ ಪಾಪ ಆ ಹುಡುಗಿ ಎಷ್ಟು ನೋವು ಅನ್ಬಯಸಿರ್ಬೇಡ. ಅವಳ ಮೈ ಮೇಲೆ ಬಿದ್ದಿರೋ ಬರೆಗಳು ನೋಡಿದ್ಯಾನು ನೀನು? ನಮಗೆ ಜೀವ ಹಿಂಡ್ದಂಗಾಗುತ್ತೆ. ಸ್ವಲ್ಪನೂ ಮಂಚತ್ವ ಅನ್ನೋದಿಲ್ವಾ ನಿನಗೆ? ಹೋಗಿ ಹೋಗಿ ಆ ಶಿವಾನಿ ಜೊತೆ ಸೇರ್ಕೊಂಡಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ನಾನು ನಿನ್ ಬಗ್ಗೆ ಏನೋ ತಿಳ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಭ್ರಮೆ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನಾನು ಎಂತವನು ಅಂತ ನಿಮ್ಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ನಾನು ಈ ಮನೆ ಒಳ್ಳೇದಕ್ಕೆ ಮಾಡಿದ್ದೀನಿ ಹೊರತು ಕೆಟ್ಟದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಸುಮತಿ, ನ್ಯೂಸ್ ಪೇಪರ್ನ ಸರಿಯಾಗಿ ಇಟ್ಕೊಂಡು ಓದು. ಅಯ್ಯ ನೋಡ್ಕೊಂಡು ಓದ್ತೀನಿ ಬಿಡ್ರಿ. ಅತ್ತೆ ಕಾಫಿ ತಗೊಳ್ಳಿ. ಮಾಮ ಕಾಫಿ. ನಿಂತ್ಕೊಳ್ಳಮ್ಮ, ಯಾಕೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೀಗೆ ಬಿಸಾಕ್ತಾ ಇದೆಯಾ? ಅಳಿಯ ಅಳಿಯ ಅಂತ ತಲೆ ಮೇಲೆ ಎತ್ಕೊಂಡು ಮೆಡಿಸ್ತಾ ಇದೆಯಲ್ಲ, ಅವ್ನು ಏನ್ ಮಾಡಿದಾನಂತ ಗೊತ್ತಾ ನಿನ್ಗೆ? ಯಾರು ಉಸಾಬ್ರಿನೂ ಬೇಡ ಅಂತ ಹೋಗಿರೋ ಸುರಭಿನ ಮತ್ತೆ ಸಮಾಧಾನ ಮಾಡಿ ಆ ಮನೆ ಕರ್ಕೊಂಡ್ ಬಂದಿದ್ದಾನೆ. ನಾನು ಒಂದ್ ಕಡೆಯಿಂದ ಎಲ್ಲ ಕಚಡ ಕ್ಲೀನ್ ಮಾಡ್ಕೊಂಡ್ ಬರೋದು, ಇವನು ಇನ್ನೊಂದ್ ಕಡೆಯಿಂದ ಎಲ್ಲ ಗಬ್ಬೆಪ್ಸೋದು. ಅವನೇನಾದ್ರೂ ನನ್ನ ಎದುರುಗಡೆ ಇದ್ದಿದ್ರೆ ಮುಖ ಮೂತಿ ನೋಡ್ದಂಗೆ ಎರಡು ಬಾರಿಸ್ತಾ ಇದ್ದೆ. ಅಲ್ವೇ, ಅಳಿಯದ್ರದ್ದೇನೇ ತಪ್ಪಿದೆ ಶಿವಾನಿ? ಏಯ್, ಅಳಿಯ ಅಂತ ಕರಿಬೇಡ ನೀನು. ನನಗೆ ಅವನ ಮೇಲೆ ಬರ್ತಾ ಇರೋ ಕೋಪನ ನಿನ್ ಮೇಲೆ ತೀರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ಏಯ್, ಯಾರಾದ್ರೂ ತಾಯಿಗೆ ಈ ರೀತಿ ಮಾತಾಡ್ತಾರೇನೆ? ಮಗಳು ಇಷ್ಟ ಕಷ್ಟ ಗೊತ್ತಿಲ್ಲದೆ ಇರೋರು ಮಗಳು ವಿರುದ್ಧವಾಗಿ ಮಾತಾಡಬಾರ್ದು ಅಜ್ಜಿ. ಅಲ್ಲ ಕಣೆ, ರಘುವೀರು ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳೋರು, ಮುಂದೆ ಜನನಾಯಕ ಆಗೋರು. ಅವ್ರು ತಾನೇ ಜನರ ಕಷ್ಟ ನೋಡ್ಬೇಕು. ಜನರ ಕಷ್ಟ ಬೇರೆ, ಆ ಸೂರ್ಯವಂಶರ ಕಷ್ಟ ಬೇರೆ.
ಒಬ್ರು ಊರ್ ನಾಯಕ ಅಂತ ಇದಾರೆ ತಾನೆ? ಅವರೇ ಕೈ ಕಟ್ಕೊಂಡು ಕೂತಿರ್ಬೇಕಾದ್ರೆ ಇವ್ರು ಯಾಕೆ ಬೇಕು